ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೇಷರಾಶಿಯವರಿಗೆ ಮಾಟಮಂತ್ರ ಏನಕ್ಕಾಗ್ತದೆ, ಯಾವ ಕಾರಣಕ್ಕೋಸ್ಕರ ಆಗ್ತದೆ ನಿಮಗೆ ಅಂತ. ಸೊ ನೋಡಿ, ಷಷ್ಠ್ಯಾಧಿಪತಿ ಬುಧ ಆದ್ದರಿಂದಾಗಿ ಬಹಳಷ್ಟು ಜನ, ಆಮೇಲೆ ನಿಮ್ಮ ರಾಶ್ಯಾಧಿಪತಿ ಕುಜ ಆದ್ದರಿಂದಾಗಿ ನಿಮ್ಮನ್ನು ಸೀದಾ ಎದುರಿಸ್ಲಿಕ್ಕೆ ಆಗೋದೇ ಇಲ್ಲ. ನೀವು ತುಂಬ ಒಂಥರ ಕಠೋರವಾಗಿ ಭಾಳ ಸ್ಟ್ರಾಂಗ್ ಆಗಿರ್ತೀರಿ ನಿಮ್ಮನ್ನು. ಸೊ ಸೀದಾ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗದಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋ ಥರ ನಿಮ್ಮ ಮಾತಿಗೆ ಪ್ರತ್ಯುತ್ತರ ಕೊಡಲಿಕ್ಕಾಗಲ್ಲ. ನೀವು ಕೇಳುವ ಪ್ರಶ್ನೆಗಳು ತುಂಬ ತೀಕ್ಷ್ಣವಾಗಿ ಇರ್ತದೆ, ನಿಮ್ಮ ನಡೆನುಡಿ ತುಂಬ ತೀಕ್ಷ್ಣವಾಗಿ ಇರ್ತದೆ. ಆದ್ದರಿಂದ ನಿಮಗೆ ನಿಮ್ಮನ್ನು ಎದುರಿಸ್ಲಿಕ್ಕಾಗದೆ ನಿಮ್ಮ ಮೇಲೆ ಮಾಟಮಂತ್ರ ಜಾಸ್ತಿ ಆಗ್ತದೆ. ಅದರಲ್ಲೂ ಸಹ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿರ್ತಾನೆ ಆ ಒಂದು ದಿಕ್ಕಿನಲ್ಲೇ ನಿಮಗೆ ಜಾಸ್ತಿ ಮಾಟಮಂತ್ರಗಳಾಗುವ ಸಾಧ್ಯತೆಗಳಿರ್ತದೆ. ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಬುಧ ಗ್ರಹ 10ನೇ ಮನೆಯಲ್ಲಿದ್ದಾನೆ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಮಾಟಮಂತ್ರ ಮಾಡಿಸೋರು ಜಾಸ್ತಿ ಆಗಿಬಿಡ್ತಾರೆ. 7ನೇ ಮನೆಯಲ್ಲಿದ್ದರೆ ನಿಮ್ಮ ಫ್ರೆಂಡ್ಸ್ಗಳು ಜಾಸ್ತಿ ನಿಮ್ಮ ಮೇಲೆ ಮಾಟಮಂತ್ರಗಳು ಮಾಡ್ಸೋಕೆ ಶುರು ಮಾಡಿಬಿಡ್ತಾರೆ. ಅಂದರೆ ಎದುರುಗಡೆ ನಿಮ್ಮ ಫ್ರೆಂಡ್ಸ್ ಥರ ಇರ್ತಾರೆ, ಹಿಂದ್ಗಡೆಯಿಂದ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸೋರು ಆಗಿಬಿಟ್ಟಿರ್ತಾರೆ. 4ನೇ ಮನೆಯಲ್ಲಿದ್ದರೆ ನಿಮ್ಮ ನೆಂಟರಿಷ್ಟುಗಳೆಲ್ಲ ನಿಮ್ಮ ಮೇಲೆ ಮಾಟಮಂತ್ರ ಮಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಹೇಳಲಿಕ್ಕಾಗಲ್ಲ. ಅಂದರೆ ಸಾಮಾನ್ಯವಾಗಿ ನಾವು ವೈಯಕ್ತಿಕ ಜಾತಕದಲ್ಲಿ ಬುಧ ಗ್ರಹ ಎಲ್ಲಿರ್ತಾನೋ ಅಷ್ಟು ಜಾಸ್ತಿ ನಿಮಗೆ, ಅಥವಾ ಆ ಸೆಕ್ಟ್ರಲ್ಲಿ ನಿಮಗೆ ಶತ್ರುಗಳು ಜಾಸ್ತಿಯಾಗಿ ಅವರಿಂದ ಮಾಟಮಂತ್ರಗಳು ಹಾಕ್ಸುವ ಸಾಧ್ಯತೆಗಳಿದೆ ಅಂತ. ಏನು ಗುರುಗಳೇ, ಇಷ್ಟೆಲ್ಲ 22ನೇ 21ನೇ ಶತಮಾನದಲ್ಲಿದ್ದೀವಿ ನಾವು, ಈಗೆಲ್ಲ ಎಂಥ ಮಾಟಮಂತ್ರ, ಈಗ ಯಾರು ನಂಬ್ತಾರೆ ಇದನ್ನು? ಅನುಭವಕ್ಕೆ ಬಂದರೆ ಮಾತ್ರ ಇದು ನಿಮಗೆ ನಾನು ಹೇಳ್ತಾ ಇರ್ತದೆ. ಏನೇನು ಅನುಭವಕ್ಕೆ ಏನೇನು ಬರಬೇಕು, ಏನೇನು ಆಗ್ತದೆ, ಈ ಮಾಟಮಂತ್ರ ಆಗಿದೆ ಅಂತ ಅನಿಸಿದಾಗ ಏನೇನು ಆಗ್ತದೆ ಅಂತಕ್ಕಂಥದ್ದನ್ನು ಸಹ ನಾನು ತಿಳಿಸಿದ್ದೇನೆ. ಸೊ ಅದರಿಂದ ಅನುಭವ ವೇದ್ಯ ಅಂತ, ನಿಮ್ಮ ಅನುಭವ ಆದವ್ರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಸಮಸ್ಯೆ, ಎಷ್ಟು ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ಸೊ ಅದರಿಂದಾಗಿ ಇದರ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಗಮನವನ್ನು ವಹಿಸ್ಕೊಳ್ಬೇಕು. ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ, ಭಾಳ ಜನಕ್ಕೆ ಅನುಮಾನ ಇರ್ತದೆ. ನನಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ, ಯಾವ ಕಾರಣಕ್ಕಾಗಿದೆ, ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂತಹ ಅನುಮಾನಗಳು, ಪ್ರಶ್ನೆಗಳು ಇರ್ತದೆ. ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು, ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಯಾರು ಮಾಟಮಂತ್ರಾದಿ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ. ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ. ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ದರೆ, ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅನ್ನತಕ್ಕಂಥದ್ದು ಇರಬಹುದು, ಅಥವಾ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು, ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು, ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ. ಇದು ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು, ಆಫೀಸಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು, ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು. ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು, ಏನು ವಿಚಾರನೇ ಇಲ್ಲ ಅದರೊಳಗಡೆ, ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡ್ಲಿಕ್ಕೆ ಹೋದರೆ. ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ. ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ, ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು, ಇದೆಲ್ಲ ಮಾಟಮಂತ್ರದ ಲಕ್ಷಣಗಳಾಗಿರುತ್ತೆ. ರೋಗ ಬಾಧೆಗಳು, ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ. ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ, ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ. ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೆ ಇರುತ್ತೆ, ಮೇಲಿಂದ ಮೇಲೆ ಹಿಂಸೆ ಆಗ್ತಾನೆ ಇದೆ ಗುರುಗಳೇ ಅಂತ. ಸೊ ಯಾಕೆ ಹಿಂಗಾಗ್ತಾ ಇದೆ? ಮಾಟಮಂತ್ರ ಲಕ್ಷಣ. ಪ್ರಶ್ನೆಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ, ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ, ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಸೊ ಪೃಚ್ಛಕ ಲಕ್ಷಣ ಅಂತಂದರೆ ಪ್ರಶ್ನೆ ಕೇಳುವವರ ಲಕ್ಷಣ, ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿಮಂತ್ರಣೆ ಮಾಡಿ ಪ್ರಶ್ನೆಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಆರೂಢ ಲಗ್ನ, ಷಷ್ಠ್ಯಾಧಿಪತಿ, ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ, ಅದರ ಮುಖಾಂತರವಾಗಿ ನಾವು ಅಭಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ವೋ ಅನ್ನತಕ್ಕಂಥದ್ದು ಒಂದು ವಿಚಾರ. ಆದರೆ ಯಾವ ಪ್ರಮಾಣದಲ್ಲಾಗಿದೆ, ಯಾವ ಕಾರಣಕ್ಕೆ ಆಗಿದೆ, ಎಲ್ಲವೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬೋದು, ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ. ಹೀಗೆ ಅದು ಆಗಿದೆ ಅಂತಾದಾಗ
ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ. ಹಂತು ಕಾಮ ಅರಂತು ಕಾಮಾದಿ ಪ್ರಭೇದಗಳು ಬರುತ್ತೆ. ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಕೃತ್ರಿಮ ಮಾಟಮಂತ್ರಾದಿಗಳನ್ನ ಸುಲಭವಾಗಿ ತೆಗಿಬಹುದು, ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಯಾವುದನ್ನು ಯಾವ ದೇವತಾರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ. ಈ ಮಾಟಮಂತ್ರಾದ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳೇನಾದ್ರು ಇದೆಯಾ ಗುರುಗಳೇ? ಇದಕ್ಕೆ ನಾವು ಏನು ಅಂದರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಎಲ್ಲದೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು. ಅಥವಾ ಒಂದು ರಕ್ಷಾ ಕವಚ, ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ವ್ಯಾಪಾರ ವ್ಯವಹಾರಕ್ಕೆ, ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು, ನಮ್ಮ ಶರೀರಕ್ಕೊಂದು ರಕ್ಷಾ ಕವಚ ಬೇಕು, ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು. ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತಾರೆ ಗುರುಗಳೇ, ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಪಡ್ತಾ ಇರ್ತೀರಿ. ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚವು ನಿಮಗೆ ಬೇಕಲ್ವೇ? ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು, ಮಾಟಮಂತ್ರದಿಂದ ನೀವು ತಡೆದುಕೊಳ್ಳಲಿಕ್ಕೆ ನೀವೇನೇನು ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಇದರಲ್ಲಿ ನಾನು ನಿಮಗೆ ಒಂದು 2-3 ಪರಿಹಾರಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರಿ ನೀವು, ಆಯ್ತಲ್ವ? ಅದರಲ್ಲಿ ವಿಷ್ಣು ಸಹಸ್ರನಾಮವನ್ನು ಜಾಸ್ತಿ ಪಠನೆ ಮಾಡಿ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೆ ನಿಮಗೆ ಇದರಿಂದ ಬಹಳ ಜಾಸ್ತಿ ಅದ್ಭುತವಾದ ರಕ್ಷಣೆ ಸಿಗ್ತದೆ ಮಾಟಮಂತ್ರದಿಂದ. ನೆನ್ಪಿಟ್ಕೊಳ್ಳಿ, ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು ನಿಮಗೆ ಅದ್ಭುತವಾದ. ಆಮೇಲೆ ಏಕಾದಶಿ ಉಪವಾಸ ಬಹಳ ಅದ್ಭುತವಾದಂಥ ಪರಿಹಾರ. ಏಕಾದಶಿ ಪ್ರತಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಕ್ಕೆ ಏಕಾದಶಿ ಬರುತ್ತಲ್ಲ, ಏಕಾದಶಿ ದಿವಸ ಒಂದು ಏನು ನಿಮ್ಮ ಶಕ್ತಿ ಅನುಸಾರ, ಇವಾಗ ನಿಮಗೆ BP ಶುಗರು ಮತ್ತೊಂದು ಇನ್ನೊಂದಿದ್ರೆ ನಾನು ಅದನ್ನು ಒತ್ತಾಯ ಮಾಡೋದಿಲ್ಲ, ಒಂದು ಹೊತ್ತು ಉಪವಾಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ. ಸೊ ಏಕಾದಶಿ ಉಪವಾಸವೂ ಸಹ ಬಹಳಷ್ಟು ನಿಮಗೆ ಅನುಕೂಲ ಮಾಡಿ ಕೊಡ್ತದೆ, ಆಯ್ತಲ್ವಾ? ಆಮೇಲೆ ತುಳಸಿಯಿಂದ ತೆಗೆದುಕೊಂಡು ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಆಯ್ತಲ್ವಾ? ವಿಶೇಷವಾದಂತಹ ಪರಿಹಾರ ನಿಮಗೆ ಇದು. ನರಸಿಂಹದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಉಗ್ರ ನರಸಿಂಹಸ್ವಾಮಿಯ ಆರಾಧನೆ. ಮನೆ ಹತ್ರ ಉಗ್ರ ನರಸಿಂಹಸ್ವಾಮಿಯ ದೇವಸ್ಥಾನ ಇದ್ದರೆ ಹೋಗಿ ಬುಧವಾರಗಳಲ್ಲಿ ಅಲ್ಲಿ ವಿಶೇಷವಾದಂತಹ ತುಳಸಿಯಲ್ಲಿ ಅರ್ಚನೆ ಆದಿಗಳು ಮಾಡಿಕೊಳ್ತಕ್ಕಂಥದ್ದು ಸಹ ಬಹಳ ಫಲಪಂಚಾಮೃತ ಅಭಿಷೇಕ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿರ್ತದೆ. ನಿಮಗೆ ಒಂದು ಅದ್ಭುತವಾದ ಮಂತ್ರವನ್ನು ಸಹ ಹೇಳ್ತೇನೆ. ಓಂ ಕ್ಷರೌಂ ನಾರಸಿಂಹಾಯ ನಮಃ. ಈ ಒಂದು ಬೀಜಾಕ್ಷರ ಮಂತ್ರವನ್ನು ನೀವು ಸ್ಕ್ರೀನ್ ಮೇಲೆ ಸಹ ನಾನು ಕೊಡ್ತೇನೆ. ಇದನ್ನು ಒಂದು 9 ಬಾರಿ ಬರೆದಿಟ್ಕೊಂಡು ಅದನ್ನು ನೀವು ಮಡಚಿ, ಒಂದು ಚೀಟಿ ಥರ ಮಡಚಿ ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೂ ಸಹ ಪ್ರಯತ್ನ ಮಾಡಿ. ತುಂಬ ಅದ್ಭುತವಾದಂಥ ಪರಿಹಾರವಾಗಿರ್ತದೆ, ಎಷ್ಟು ಕಷ್ಟ ಆದರೂ ಸಹ. ಹಾಗೂ ತುಳಸಿಯಲ್ಲಿ ನರಸಿಂಹದೇವರಿಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸಹ ನಿಮ್ಮನ್ನು ಬಹಳ ಅದ್ಭುತವಾಗಿ ಕಾಪಾಡ್ತದೆ. ಇಲ್ಲಿ ಏನಾಗಬೇಕು, ಬಹಳ ಮುಖ್ಯವಾಗಿ ಈ ಮಾಟಮಂತ್ರಾದಿಗಳು ಮಾಡಿದಾಗ ಕೆಲವಿಷ್ಟು ರಕ್ಷಣೆಗಳನ್ನ ನೋಡ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ನಿಮ್ಮ ಆಹಾರ ಕ್ರಮಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಸಹ ಈ ನಾನ್ ವೆಜ್ ತಿನ್ನತಕ್ಕಂಥದ್ರಿಂದ ಹೊರಬರಲಿಕ್ಕೆ ನೋಡಬೇಕು, ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ನಾನ್ ವೆಜ್ನ ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು, ಎಷ್ಟು ಮಾಡಿದ್ರೆ ಅಷ್ಟು ಒಳ್ಳೆಯದು. ಏನೂ ಮಾಡಲಿಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು ಅನ್ನೋದು ಈ ವಿಡಿಯೋ ಎಂಡಲ್ಲಿ ನಿಮಗೆ ಹೇಳ್ಕೊಡ್ತೇನೆ ನಾನು. ಎರಡನೇದಾಗಿ ನಾಟಿ ಹಸುವಿನ ಗಂಜಲವನ್ನು ಹೆಚ್ಚು ಬಳಸಬೇಕು. ನಾಟಿ ಹಸುವಿನ ಗಂಜಲವನ್ನು ಎಷ್ಟು ಜಾಸ್ತಿ ಬಳಸ್ತೀರೋ ಅಷ್ಟು. ಅಂದರೆ ಬಳಸುವಿಕೆ ಅಂದರೆ ಏನು, ಮನೆಯಲ್ಲಿ ನೆಲ ಒರೆಸಲಿಕ್ಕೆ ಒಂದು ಸ್ವಲ್ಪ ನಾಟಿ ಹಸುವಿನ ಗಂಜಲ ಹಾಕ್ಕೊಳ್ಳೋದು, ಸ್ನಾನ ಮಾಡಬೇಕಾದ್ರೆ ಬಕೆಟಿಗೆ 1 ಟೀ ಸ್ಪೂನಷ್ಟು ನಾಟಿ ಹಸುವಿನ ಗಂಜಲ ಹಾಕೊಂಡು ಅದರಲ್ಲಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ಇದು ಅದ್ಭುತವಾದ. ಆಮೇಲೆ ಅರಿಶಿನ, ಅಡಿಗೆ ಅರಿಶಿನವನ್ನು ಸ್ವಲ್ಪ ಮನೆ ಒರೆಸ್ಬೇಕಾದ್ರೆ ಅದಕ್ಕೆ ಅಡಿಗೆ ಅರಿಶಿನ, ಸ್ನಾನ ಮಾಡಬೇಕಾದ್ರೆ ಒಂದು ಚಿಟಿಕೆ ಅಡಿಗೆ ಅರಿಶಿನವನ್ನು ಹಾಕ್ಕೊಂಡು ಆ ನೀರನ್ನ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಶುದ್ಧಿಯನ್ನು ಮೇಂಟೈನ್ ಮಾಡಿದಾಗ ಮನೆಯಲ್ಲಿ ಸ್ವಲ್ಪ ಮಾಟಮಂತ್ರಾದಿಗಳಿಂದ ದೋಷಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಆಯ್ತಲ್ವಾ? ಇದರ ಜೊತೆಗೆ ಇನ್ನೇನು ಪರಿಹಾರ ವಿಶೇಷವಾಗಿ ಮಾಡ್ಕೊಳ್ಬಹುದು. ಯಾಕೆಂದರೆ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ತೆಗಿಲಿಕ್ಕೆ ಬರಲ್ಲ. ಈಗ ನೀವು ಪರಿಹಾರ ಮಾಡ್ಕೊಳ್ತೀನಿ ಅಂತ ಹೋದರೆ ಅದು ಹೆಂಗಾರು ಮಾಡಿ ಸ್ಟಾಪ್ ಮಾಡಲಿಕ್ಕೆ ನೋಡುತ್ತೆ, ಅದು ಹೆಂಗಾರು ಮಾಡಿ ನಿಮಗೆ ಸಮಸ್ಯೆ ಜಾಸ್ತಿ ಮಾಡಲಿಕ್ಕೆ ನೋಡ್ತದೆ. ಅದರಿಂದ ನಾವು ಪ್ರಶ್ನೆಶಾಸ್ತ್ರ ಹಾಕಿ ನೋಡಿಕೊಳ್ಳೇ ಹೇಳಿರ್ತೇವೆ ನಿಮ್ಮ ಮಾಟಮಂತ್ರ ಆಗಿದೆ, ಬಟ್ ನೀವು ಅದನ್ನು ತೆಗಿಲಿಕ್ಕೆ ಸಹ ಬಹಳ ಕಷ್ಟ ಆಗ್ತದೆ, ಅಷ್ಟು ಸಮಸ್ಯೆ ಆಗ್ತದೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅದು ಅನುಭವಕ್ಕೆ ಬರ್ತಾ ಇರ್ತದೆ. ಈಗ ವಿಶೇಷವಾದ ಪರಿಹಾರ ಏನು ಅನ್ನುವಂಥದ್ದನ್ನು ನೋಡೋಣ. ಯಾವುದೇ ರೀತಿಯಾಗಿರತಕ್ಕಂಥ ಮಾಟಮಂತ್ರಗಳನ್ನು
ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡಲಿಕ್ಕೋಸ್ಕರವಾಗಿ. ನಾವು ಹೇಳುವಂಥ ಹಲವಾರು ರೂಲ್ಸ್ ಇರ್ತದೆ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ. ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೂ ಮಾಡಲಿಕ್ಕೆ ಆಗದೇ ಇರಬಹುದು. ನೀವು ಬಹಳ ಕಷ್ಟಪಡ್ಬೋದು, ಇಲ್ಲ ಸ್ವಾಮಿ ನೀವು ಹೇಳಿದೆಲ್ಲ ಮಾಡಲಿಕ್ಕಾಗಲ್ಲ, ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ. ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ 5ನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ, ಅವತ್ತು ಶುಕ್ರವಾರ ಅಮಾವಾಸ್ಯೆ ಬಂದಿದೆ, ಬಹಳ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ 5ನೇ ತಾರೀಕು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ, ಯಾಕೆಂದರೆ ಈ ಮಾಟ ಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿದ್ದೆ ಸ್ವಾಮಿ, ಮಾಟ ಮಂತ್ರ ಮಾಡಿಸಿ ನಾನು ಮಲಗಿಸ್ಬಿಟ್ರು, ನಾನು ಎದಳಂಗಾಗ್ದಂಗೆ ಮಾಡಾಕ್ಬಿಟ್ರು ಅಂತ ಹೇಳಿದೆ. ಸೊ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಶತ್ರುಗಳನ್ನು ನೋಡಿ ಏನಾಗ್ತದೆ, ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಆಗ್ಬಿಡುತ್ತೆ. ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ, ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ. ಯಾಕೆ ಅಂತಂದರೆ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ, ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ, ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ಏನೂ ಮಾತಾಡೋಕ್ಕಾಗಲ್ಲ. ನೀನೇ ನನ್ನ ಶತ್ರು ನಂಗೆ ಗೊತ್ತಿದೆ ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಸೊ ಅವರು ನಗನಗುತ್ತಾ ಗೋಮುಖ ವ್ಯಾಘ್ರಗಳಿದ್ದಂಗೆ ನೀವು ನಗನಗುತ್ತಾ ನಿಮಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು, ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವ್ರನ್ನೇ ನಿಗ್ರಹಿಸ್ಬೋದು ನೀವು. ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ, ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ, ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ. ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಇಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ, ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಯ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು. ಈ ಅಷ್ಟೇ ಅಲ್ಲ, ಇನ್ನು ನಿಮ್ಮ ಈ ಮಾಟ ಮಂತ್ರಗಳು ಜಾಸ್ತಿಯಾಗಿ, ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ, ಮೈಕೆಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದರೆ ಇರಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ. ಸೊ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಬರ್ಬೇಕು ಅಂದರೆ ಏನು ಮಾಡಬೇಕು, ಭೈರವನ ಆರಾಧನೆ ಮಾಡಬೇಕು. ಸ್ವರ್ಣಾಕರ್ಷಣ ಭೈರವ, ಅಡಮಾನ ಇಟ್ಟಂತಹ ಬಂಗಾರವನ್ನು ಬಿಡಿಸಿಕೊಂಡು ಬರತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ. ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ಕವಚವನ್ನು ನೀವು ಅಭಿವಂದನೆ ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ಆರಾಮಾಗಿ ನಿಮ್ಮ ಜೇಬಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು, ನೀವು ಏನು ತೊಂದರೆ ಇಲ್ಲ. ಒಂದು 28 ದಿವಸವೋ 48 ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ. ನಂತರ ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು, ಭಾಳ ಏನೂ ತೊಂದರೆ ಇಲ್ಲ. ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಅದರಲ್ಲಿ ನೋಡಿ, ಸ್ವರ್ಣಾಕರ್ಷಣ ಭೈರವ ಹೋಮ, ಅದ್ರ ಜೊತೆಗೆ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ. ಇನ್ನೂ ಹೇಳ್ತೇನೆ ನಿಮಗೆ, ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಾಟ ಮಂತ್ರ ಮಾಡಿಸೋರು ಇರ್ತಾರೆ. ಎಷ್ಟು ವಯಸ್ಸಾದರೂ ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ, ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯಿತು ಗೊತ್ತಾಗ್ತಾ ಇರೋದಿಲ್ಲ, ಜಗಳ ಮಾಡ್ತಾರೆ, ಅಲ್ಲಿ ಮಾಟ ಮಂತ್ರ ಮಾಡಿಸಿರ್ತಾರೆ. ಸೊ ಆದ್ದರಿಂದ ನಾವು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ, ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ಮು, ಅಥವಾ ಮದುವೆ ಆಗೋದ ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಬಿಟ್ಟೋಗ್ಬಿಡ್ಲಿ ಅಂತ ಮಾಟ ಮಂತ್ರ ಮಾಡಿಸೋರ ಸಂಖ್ಯೆ ಬೇಕಾದಷ್ಟು ಇರ್ತದೆ. ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ, ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ. ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ಯಾವುದೇ ದೇವರ ಪೂಜೆ ಮಾಡಿದ್ರು ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನು ಅಶುಭವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹ ಮುಖಪೂರ್ವಕವಾಗಿ ಗ್ರಹಮುಖಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ. ಶನಿಪೀಠೆಗಳ ಪರಿಹಾರವಾಗಿ, ಗುರುದೋಷಗಳ ಪರಿಹಾರವಾಗಿ, ಗುರು ಬಲ ಪ್ರಾಪ್ತಿ ಆದಾಗ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಶನಿ ಶಾಂತಿ, ಗುರು ಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ, ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ
ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳಕ್ಕಾಗದಿರೋ ಬಂಗಾರ ಇರಬಹುದು, ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಂಗಾರ ಇರಬಹುದು. ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು. ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ, ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು, ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ. ಯಾರ್ಯಾರು ನೋಡಿದ್ರು ನಿಮ್ಮನ್ನು ಹೊಟ್ಟೆ ಹೊರ್ಕೊಂತಾರೆ ಗೊತ್ತಿಲ್ವಲ್ಲ. ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು. ಅವರು ನಿಮ್ಮನ್ನು ನೋಡ್ಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು? ನಿಗ್ರಹ ಬೇಕು. ಅವರನ್ನು ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು. ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ. ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ. ಇದು ಏನಂತಂದರೆ, ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ, ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು, ಅಥವಾ ಎಲ್ಲೋ ನಡೆದಾಡಬಾರದ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು, ಅಥವಾ ಗ್ರಹಚಾರವಶಾತ್ ಟೈಮ್ ಸರಿ ಇಲ್ಲ, ಆರೋಗ್ಯ ಹಾಳಾಯಿತು ಅಂತ ಆ ಮುಖಾಂತರ ಬಂದಿದ್ದಿರಬಹುದು. ಏನೇ ಬಂದಿದ್ರೂ ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸೊ ಆದ್ದರಿಂದ ಕಾಲಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಇದೆ ಅಂತಂದಾಗ ಆ ಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗ ಬಾಧೆಗಳಿದ್ರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಜುಲೈ 5ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಮೇಲೆ ರಸ ಸಂಕಲ್ಪ ಮಾಡ್ತೇನೆ. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ನೋಡಿ, ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳನ್ನು 10:30 ಶುರು ಮಾಡ್ತೇವೆ. ಎಲ್ಲ ಲೈವ್ ನೋಡ್ತೀರಾ, ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗೋದು ನೋಡ್ತೀರಾ, ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಶುಕ್ರವಾರ ಹೋಮ, ಶನಿವಾರ ಅಥವಾ ಭಾನುವಾರ ರಜೆ ಇರತಕ್ಕಂಥದ್ದು, ಅದರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಇದಲ್ವಾ, ಅದು ನಿಮ್ಮ ಬಂದು ಸೇರಿದ್ರೆ ಸಾಕೋದು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ಇದನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.